ನಾಳೆ ಕೆಕ್ಕರ ಸಾವಳಗಿಯ ವೀರಭದ್ರೇಶ್ವರ ಅಗ್ನಿ ಹಾಗೂ ಸಂಗಮೇಶ್ವರ ಜಾತ್ರಾ ಮಹೋತ್ಸವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫಜಲ್ಪುರ ತಾಲೂಕಿನ ಕೆಕ್ಕರ ಸಾವಳಗಿ ಗ್ರಾಮದ ಶ್ರೀ ವೀರಭದ್ರೇಶ್ವರರ ಅಗ್ನಿ ಸ್ಪರ್ಶ ಹಾಗೂ ಸಂಗಮೇಶ್ವರರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ನಾಳೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಸಕಲ ಭಕ್ತರಿಂದ ಶ್ರೀ ವೀರಭದ್ರೇಶ್ವರ ಹಾಗೂ ಸಂಗಮೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಮಿತಿ ಕರೆ ನೀಡಿದೆ. ಈ ಸಂದರ್ಭದಲ್ಲಿ ಶ್ರೀಮಂತ ಬೋಳಶೆಟ್ಟಿ, ಲಕ್ಷ್ಮಣ ಪಾಟೀಲ, ಮಲ್ಕಣ್ಣ ಎಂಕಂಚಿ, ಮುತ್ತಪ್ಪ ಇಟಗಿ, ಅಶೋಕ ಮಾಲಿ ಪಾಟೀಲ, ಯಲ್ಲಾಲಿಂಗ ಕುಂಬಾರ, ಸೋಮರಾಯ ಎಂಕಾಂಚಿ, ಕಲ್ಯಾಣಿ ಎಂಕಾಂಚಿ, ಸಿದ್ದರಾಮ ಮಾಹುರ, ಮೌನೇಶ್ ಸುತಾರ, ರಮೇಶ್ ಬೋಳಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈ ದೇವಸ್ಥಾನ ಪುರಾತನ ಕಾಲದಿಂದ ಇದ್ದು ಇದನ್ನು ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ಕೊತ ಬಂದಿದ್ದೇವೆ. ಆದರೆ ಈ ದೇವಸ್ಥಾನ ಬಹಳ ಹಳೆಯ ಕಟ್ಟಡ ಇದ್ದುದರಿಂದ ಇಲ್ಲಿವರೆಗೆ ಯಾವುದೇ MLA ಇಂದಾಗಲಿ ಯಾವುದೇ MP ಇಂದಾಗಲಿ ಯಾವುದೂ ಸಹಾಯಧನ ಕೊಟ್ಟಿಲ್ಲ. ಇದಕ್ಕೆ ಮೊನ್ನೆ ನಾವು ಇಲ್ಲಿ MLA ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದೆವು. ಒಂದು 2 ಕೋಟಿ ರೂಪಾಯಿ ಮಂಜೂರು ಮಾಡತ್ತೇಳಿ ಅವರು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಾರಂತೇಳಿ ವಿಶ್ವಾಸನೂ ಇಟ್ಟಿದ್ದೀವಿ. ಆದರೆ ಈ ಗುಡಿಗೆ ಇಲ್ಲಿವರೆಗೆ ಈ ಊರಿಗೆ ಒಂದು ದೊಡ್ಡ ದೇವಸ್ಥಾನ ಇದೆ. ಈ ದೇವಸ್ಥಾನದಿಂದ ಎಲ್ಲರೂ ನಂಬುತ್ತಾರೆ. ನಂಬಿಕೆಯಿಂದ ಊರನವರು ಕಾರ್ಪೊರೇಷನ್ ಇದು ಮಾಡಿ ಪಟ್ಟಿ ಜಮಾ ಮಾಡಿ ಸಣ್ಣ ಪುಟ್ಟ ಮಾಡ್ಕೋತೆ ಬಂದಿದ್ದೇವೆ ನಾವು. ಇದರಿಂದ ಯಾವುದೇ ದೊಡ್ಡ ವ್ಯಕ್ತಿಗಳು ನಮಗೆ ಏನು ಸಹಾಯಧನ ಕೊಟ್ಟಿಲ್ಲ ಗುಡಿ ಸಲುವಾಗಿ. ಇದು ಓಲ್ಡ್ ಇದ್ದಿದೆ, ಗುಡಿ ಬೀಳಕ್ಕಾಗ್ಯದ. ಏನಾದರೂ ಇನ್ನೊಂದು ವರ್ಷ 2 ವರ್ಷದಲ್ಲಿ ಛತ್ ಸಹಿತ ಬೀಳೋ ಪರಿಸ್ಥಿತಿಯಲ್ಲಿ ಅದೇ. ಆದರೆ MLA ಅವರು ಕೊಡ್ತೀನಿ ಅಂದ್ರೆ ಅದು ಏನು ಅವರು ಕರುಣೆ ತೋರಿ ನಮ್ಮ ಗುಡಿಗೆ ಸ್ಯಾಂಕ್ಷನ್ ಮಾಡಿದ್ರೆ ಮುಂದಿನ ಜಾತ್ರೆ ತನಕ ಸ್ವಲ್ಪ ಪಾಯ ಆದರೂ ನಾವು ಇದಕ್ಕೆ ಪಡಿತೀವಿ ಅನ್ನೋದು ವಿಶ್ವಾಸ ನಮ್ಮ ಮೇಲೆ ಇದೆ, ಅವ್ರ ಮೇಲೆ ಇದೆ ನಮ್ಮದು. ಅವರು ಅದೆಷ್ಟು ಮಾಡಿಕೊಡ್ಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ. ಈ ಜಾತ್ರೆ ಸಲುವಾಗಿ ನಮ್ಮ ಇದ್ದಂಥ ನಮ್ಮ ಒಂದು ಅನುದಾನದಲ್ಲಿ ನಾವು ಪಾಂಪ್ಲೆಂಟ್ ಪ್ರಿಂಟ್ ಮಾಡಿ ಎಲ್ಲ ಊರಿನವರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದೆವು. ಆದ್ದರಿಂದ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಈ ಡೊಳ್ಳಿನವರಲ್ಲಿ, ಹಲಿಗೆಯವರಲ್ಲಿ ನಮ್ಮ ಯೋಗ್ಯತೆ ಪ್ರಕಾರ ನಮ್ಮ ಎಲ್ಲದಕ್ಕೂ ಹಣ ಬೇಕೀಗ. ಹಣದಿಂದ ಭಾಳ ಕೊರತೆ ಇದೆ. ಈಗ ಈ ಸಣ್ಣ ಹಳ್ಳಿ ಇರೋದರಿಂದ ಅಲ್ಪ ಸ್ವಲ್ಪ ಕಲೆಕ್ಷನ್ ಆಗುತ್ತದೆ ದುಡ್ಡು. ಇಲ್ಲಿ ಅದೇ ದುಡ್ಡಿನಾಗೆ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ನಮ್ಮ ಲೆವೆಲ್ದಾಗೆ ನಾವು ಮುಗಿಸುತ್ತೇವೆ. ದೊಡ್ಡ ಪ್ರಮಾಣ ಮಾಡಬೇಕಾದ್ರೆ ಇದು ಎಲ್ಲರೂ ಕಲಿತು ಸಹಕಾರ ಮಾಡಿದಾಗ ಇದು ಒಂದು ದೊಡ್ಡ ಪ್ರಮಾಣ ಆಗಕ್ಕೆ ಸಾಧ್ಯ ಅದ. ಈಗ ನಮ್ಮ ಮಟ್ಟಕ್ಕೆ ನಾವು ಈಗ ನಮ್ಮ ತಿಳಿದ ಮೇಲೆ ಒಂದು 40 ವರ್ಷದಿಂದ ಇದೇ ಪ್ರಮಾಣದಲ್ಲೇ ಹೊಂಟದ. ಇದಕ್ಕೆ ಹೆಚ್ಚೂ ಆಗಿಲ್ಲ, ಕಡಿಮೆನೂ ಬಿದ್ದಿಲ್ಲ. ಮೊದಲು 25 ರೂಪಾಯಿ ಪಟ್ಟಿ ಎತ್ತಿ ಮಾಡ್ತಿರು, 100 ರೂಪಾಯಿ ಎತ್ತಿದ್ರು, ಆಮೇಲೆ 200 ಎತ್ತಿದ್ರು. ಈಗ ಎಲ್ಲ ಕಾಸ್ಟ್ಲಿ ಆದ್ದರಿಂದ ಈಗ 2,2 ಸಾವಿರ ಹಾಕಿದ್ರು ಇದು ಅಷ್ಟೇ ಪ್ರಮಾಣ ಆಗ್ಲಕತ್ತದ, ಹೊರತಾಗಿ ಹೆಚ್ಚಾಗಿ ಏನೂ ಆಗ್ಲಕತ್ತಿಲ್ಲ. ಇದರಿಂದ ರೊಕ್ಕ ಉಳಿದು ಗುಡಿಗೆ ಏನಾರು ನಾವು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಹಣದ ಕೊರತೆ ಇದೆ. ಊರಿನಲ್ಲಿ ಪಟ್ಟಿ ಕೇಳಿದ್ರೆ ಯಾರಾದರೂ 1000-2000 ಬೆಳೆದ್ರು ಕೊಡ್ತಾರೆ, 50 ಲಾಖ ಬೆಳೆದ್ರು ಕೊಡೋಂಥ ಕೆಪಾಸಿಟಿ ಇಲ್ಲ. ಸಂಸಾರ ಅಡಚಣೆ, ತಮ್ಮ ಸಂಸಾರದ ಒಂದು ಮಾಡ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಕಷ್ಟ ಅದ ಇಲ್ಲಿ. ಆದರೂ ಇದು ಮನೋರಂಜನೆ ಕಾರ್ಯಕ್ರಮ 2 ದಿವಸ ಸಲುವಾಗಿ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆ ಆದ 11 ದಿವಸಕ್ಕೆ ಇಲ್ಲಿ ಅಗ್ಗಿ ಮಾಡೋ ಪ್ರತಿ ವರ್ಷದ ಪದ್ಧತಿ ಇದೆ. ಆ ಪದ್ಧತಿಯಂತೆ ಮಾಡ್ಕೋತೀವಿ. ಹೆಚ್ಚಾಲಿ ಕಡಿಮೆ ಭಾರಿ ಪ್ರಮಾಣ ಆಗ್ತದ ಅಂದ್ರೂ ಮಾಡ್ತಿದ್ದೆವು, ಲೋ ಪ್ರಮಾಣ ಆಗ್ತಂದ್ರೂ ಮಾಡ್ತೀವಿ. ಮಾಡೋದೇನು ಬಿಟ್ಟಿಲ್ಲ. ಎಂಥ ಕಷ್ಟ ಕಾಲದಾಗೂ ಇವರನ್ನಾಗ ಅವಾಗ 25 ರೂಪಾಯಿ ಪಟ್ಟಿ ಹತ್ತಿನೂ ಜಾತ್ರೆ ಮಾಡ್ಯಾರ. ಅವಾಗೂ ಯಥಾ ಪ್ರಕಾರ ಸಜ್ಜಕ ಮಾಡಿ, ಅನ್ನ ಪ್ರಸಾದ ಮಾಡಿ, ಅಗ್ನಿ ಪ್ರವೇಶ ಮಾಡಿ, ಪಟ್ಟದ ಪುರಾಂತರ ಹಾಯಿಸಿ ಪ್ರತಿ ವರ್ಷನೂ ಮಾಡ್ಕೊತೇ ಬಂದಿದ್ದೆವು. ಆದ್ರೆ ಬಿಟ್ಟಿಲ್ಲ. ಆದರೆ ದೇವರು ಇನ್ನೂವರೆಗೆ ಯಾರದರೆ ಮನಸ್ಸಿನಾಗ ಕೊಟ್ಟು ಇದಕ್ಕೊಂದು ದೊಡ್ಡ ಅನುದಾನ ಸಿಕ್ಕರೆ ನಾವು ಈ ಗುಡಿಯನ್ನು ಬಲಾಢ್ಯವಾಗಿ ಮಾಡ್ಲಿಕ್ಕೆ ಒಂದು ಸಾಧ್ಯ ಅದ. ಊರನ್ನವ್ರು ಎಲ್ಲರೂ ಕಲ್ತು ನಾವು ಇದ್ದಾಗ ಪ್ರತಿ ವರ್ಷ ಜಾತ್ರೆ ನೋಡ್ತಾ ಇದ್ದೀನಿ. ಮೊದಲು ಪೂರ್ವಜರು ಹೇಳ್ತಿದ್ರು, ಇಲ್ಲಿ ಸಂಗಮೇಶ್ವರಕ್ಕೆ ಇಲ್ಲಿ ಯಾರೇ ಸತ್ಪುರುಷರು ಸಾಧು ಯಾರೇ ಬಂದರೂ ಇಲ್ಲಿ ಸಂಗಮದ ಮತ್ತು ಭಾರಿ ದೇವರದ ಇದಕ್ಕೆ ನೋಡ್ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ಬಸಲಿಂಗಪ್ಪ ಮತ್ತೆ ಯಾರೋ ಬಂದಿರಂತಿಲ್ಲಿ ನಮ್ಮ ತಂದೆಯವರು ಹೇಳ್ತಿರು, ನೀವು ಇಲ್ಲಿ ಅಗ್ಗಿ ಚಾಲೂ ಮಾಡಿರಿ ಮತ್ತು ಸಂಗಮೇಶ್ವರ ಜಾತ್ರೆ ಚಾಲೂ ಮಾಡಿರಿ, ನೀವು ಬೇರೆಯವ್ರಿಗೆ ಹೋಗೋದು ಜರುತ್ತಿಲ್ಲ. ಆಸೆ ಆಗಿತ್ತು. ಮೊದಲು ಸಣ್ಣದಾಗ ನೋಡ್ತಿದ್ರು ಇಲ್ಲಿ ಮಾವರ ಚಿನ್ಮಳೆ ಹೋಗ್ತಿರಲ್ಲ, ಇಲ್ಲಿ ವಲಸೆ ಹೋಗ್ತಿರು, ಬೊಂಬೈ ಪುಣೆ ಎಲ್ಲ ಹೋಗ್ತಿದ್ರು. ಈಗ ಹೋಗ್ತಾರೆ ಅಂದ್ರೆ ಆವಾಗಿನಕಿಂತ ಈಗಿನ ಭಾಳ ಫ್ರಾಕ್ ಆಗ್ಯದ್ರಿ. ದೇವ್ರಿಗೆ ಅಂದು ಅಗ್ಗಿ ಚಾಲೂ ಮಾಡಿದ್ರೆ ಸಣ್ಣ ಒಂದು 40 ವರ್ಷ ಆಗಿರ್ಬೇಕು ಅಂದಾಜು ಅಗ್ಗಿ ಚಾಲೂ ಮಾಡಿ. ನಾವು ನೋಡಿಲ್ಲ. ನಮ್ಮ ಅಜ್ಜವ್ರು ಹೇಳ್ತಿರ್ರಿ, ಇಲ್ಲಿ ಮಾಡಿದ್ರೆ ನಿಮ್ಗೇನು ಕೊರತೆ ಬೀಳಲ್ಲ, ಅಲ್ಲಿ ಏನೂ ಕೊರತೆ ಬಿದ್ದಿಲ್ಲ ರೀ. ಮತ್ತು ಏನೋ ಅನಾನುಕೂಲ ಒಂದು ಕಾರಣದಿಂದ ಒಂದು 2 ವರ್ಷ ಬಂದ್ ಮಾಡಿದ್ರಿ ಜಾತ್ರೆ ಅಂತ ಹೇಳ್ತಿದ್ರು. ನಮಗೇನು ಗೊತ್ತಿಲ್ಲ. ಅದು ಬಂದ್ ಮಾಡಿ ಸ್ವಲ್ಪ ಮತ್ತೆ ರಿಪೀಟ್ ದವ್ರು ಇದು ಆಗ್ಯದ ಸ್ವಲ್ಪ. ಅಂದ್ರೆ ಏನು ಒಳ್ಳೇದು ಮಾಡ್ರಿ ಅನ್ನಂಗೆ ಏನೋ ಒಂದು ಮತ್ತೆ ಭಾವನೆ ಹುಟ್ಟುವಾಗ ಮತ್ತೆ ಸ್ವಲ್ಪ
ಕೆಡಾಲ ಬರಂಗದ ಊರಿಗೆ ಹಂಗೆ ಅಂದ್ಬಳಕ ಮತ್ತು ಹಿಂದ್ಗಡೆ ಮತ್ತೆ 2 ವರ್ಷ ಬಿಟ್ಟು ಮತ್ತು 3ನೇ ವರ್ಷ ಸ್ಟಾರ್ಟ್ ಮಾಡಿ ಜಾತ್ರೆ ಇನ್ನೂ ನಿಂತಿಲ್ಲ ರೀ ಅಂದು ಅಂದ್ರೆ ಈ ಶಕ್ತಿ ಅದ ದೇವ್ರ ಬಳಿ ಅಂತ ತೋರಿಸ್ಕೊಟ್ರೆ ಎಲ್ಲರೂ ಹೇಳ್ತಾರೆ ರೀ ದೇವ್ರ ಹತ್ತಿರ ಶಕ್ತಿ ಇದೆ ನಮ್ಮ ಸ್ವಪ್ನದ ಬಂದು ಹೇಳ್ತಿರ್ತಾರೆ ಎಲ್ಲ ಒಳ್ಳೆಯದು ಅಂತ ಈಗ ಹೇಳ್ತಾರೆ ಅದರಿಂದ ಯಾರು ಕೊರತೆ ಇಲ್ಲ ಸರ್ ಕೆಕ್ಕರ ಸವಳಿಗೆ ಅಂತ ತಿರುಗಿತ್ತು ಅದು ಜವಳಿ ಅಂತ ಹೇಳಿ ಬಂತು ಜವಳಿ ಬಂದ ಮೂಲಕ ಅದು ಮುಳುಗಿತು ಅದು ಹಿಂದೆ ಹಿರಿಯರು ಹೇಳಿದ್ದು ಅದು ಮುಳುಗಿದ ಮೂಲಕ ಇಲ್ಲಿ ಸಂಗಮನಾಥ ಅಂತ ಹೇಳಿದ್ದ ಈ ಸಂಗಮನಾಥ ಕೂಡ್ಲಿದ್ದಕ್ಕಾಗಿ ಸಂಗಮನಾಥ ಅಂದಾರ ಅದಕ್ಕಾಗಿ ಆ ಊರು ಬಿಟ್ಟು ಇಲ್ಲಿ ಬಂದು ಜನ ನೆರೆಸ್ತು ಅಲ್ಲೆಲ್ಲ ಮುಳುಗಡೆ ಆದ ಪ್ರಯುಕ್ತ ಇಲ್ಲಿ ಸಂಗಮನಾಥಂದು ಗುಡಿ ಮೊದಲೇ ಇತ್ತು ಅದು ಸ್ವಲ್ಪ ಪ್ರಮಾಣದಿತ್ತು ಅದು ಮತ್ತು ಮುಂದೆ ಈ ಥರ ಆಗ್ಬೇಕಾದ್ರೆ ಯಾರೋ ನಮ್ಮ ಹಿರಿಯರು ಇದು ಕಲ್ಲ ಹಾಕಿ ಇದು ಮಾಡಿದವ್ರೆ ಮತ್ತು ಅದು ಆದ ಮಾಡಕ್ಕೆ ಮುಂದೆ 65 66ರಾಗ ಅಗ್ಗಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಕೆಲವರು ಹೇಳಿದ್ರು ಸ್ವಾಮಿಗಳು ಹೇಳಿದ ಮೂಲಕ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಕೆಲವು ಹಾಗೆ ಸ್ಟಾರ್ಟ್ ಹಾಕೋದು ಈ ಮಟ್ಟಕ್ಕೆ ಬಂದ್ಬಿಟ್ಟೆ ಸಿದ್ದಾರಾಮ ಅವ್ರಂತ ಹೇಳಿ ಇದು ಸರ್ ಪ್ರತಿ ವರ್ಷ ನಾವು ವೀರಭದ್ರೇಶ್ವರ ಹಾಗೂ ಸಂಗಮೇಶ್ವರ ಜಾತ್ರಾ ಬಹು ವಿಜೃಂಭಣೆಯಿಂದ ಆಚರಿಸ್ತೇವೆ ಸರ್ ನಾವು ಚಿಕ್ಕವರಿಂದ ನೋಡ್ತಾ ಇದ್ದೀವಿ ಈಗ ಚಟ್ಟಿ ಅಮಾಸೆ ಆಗಿ 11 ದಿವಸಿಗೆ ನಮ್ಮ ಊರಲ್ಲಿ ಜಾತ್ರೆ ಬಹು ವಿಜೃಂಭಣೆಯನ್ನು ಆಚರಿಸ್ತೀವಿ ಸರ್ ಇದು ಕಟ್ಟಡ ನೋಡ್ಬೇಕು ಸರ್ ಇದು ಏನಿಲ್ಲ ಅಂದ್ರೆ ಬಹಳ ಪುರಾತನ ಸರ್ ಇದು ಏನು ಬಸವೇಶ್ವರ ಕಾಲದಂದು ಅಂತ ಹೇಳ್ತಾರೆ ಸರ್ 12ನೇ ಶತಮಾನದಂದು ಬಟ್ ನಮ್ಮ ಊರ ಸರ ನೋಡಿ ಭಾಳ ಚಿಕ್ಕದೈತೆ ಸರ ಇದು ಗುಡಿ ಇಂಪ್ರೂವ್ ಮಾಡ್ಬೇಕಾದ್ರೆ ಸ್ವಲ್ಪ ಸರ್ಕಾರದಿಂದ ಅಮೌಂಟ್ ಫಂಡ್ ಬರ್ಬೇಕು ಸರ ಈಗ ನಮ್ಮ ಹಳೆ ಪುರಾತನ ಎಲ್ಲ ಗುಡಿ ಗುಂಡ್ರೆ ಎಲ್ಲ ಇದು ಅಲ್ತದ ಸರ ಎಲ್ಲ ಮಂದಿ ಇದು ಕಲ್ಚರ ಇದು ಅಲಾಗತ್ತದ ನಮ್ಮ ಕಲ್ಚರ್ ಉಳಿಬೇಕಾದ್ರೆ ನಮ್ದು ಬಳಿ ದೇವಸ್ಥಾನ ದೇವ್ರ ಗುಡಿ ಈಗ ಹೆಂಗೆ ಸರ ದೇವ್ರ ಗುಡಿ ಚಂದ ಇದ್ರೆ ಭಕ್ತರು ಹೆಚ್ಚಿಗೆ ಆಗ್ಲತ್ತಾರ ದೇವ್ರ ಗುಡಿ ಚಂದ ಇಲ್ಲ ಅಂದ್ರೆ ಭಕ್ತರು ಬರಲ್ಲ ಸರ ಎಷ್ಟು ತಾಕತ್ತಿದ್ರು ದೇವಸ್ಥಾನ ಜೀರ್ಣೋದ್ಧಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕು ಸರ ಸ್ವಲ್ಪ ಅದಕ್ಕಾಗಿ ನಮ್ಮ ತಾಲೂಕಿನ MLAಗಳು ಮಾಲಿಕ ಪಾಟೀಲ್ಜಿ ಅವರು ಎಂ ಐ ಪಾಟೀಲ್ಜಿ ಅವರು ನಮ್ಮ ಅನುದಾನ ಕೊಡಿಸ್ತೀನಿ ಅಂತ ಹೇಳ ಸರ ನಾವು ಎಸ್ಟಿಮೇಟ್ ಹಾಕೊಂಡು ಹೋಯ್ತೀವಿ ತೋರಿಸಿವ್ರಿ ಭೇಟಿಯಾಗಿ ಮಾಲಕ್ ಇದು MLA ಅವ್ರಿಗೆ ಸಾಬರಿಗೆ ಅವರು ಫಂಡ್ ಏನು ನನ್ನ ಕೈಲಿ ಆದಷ್ಟು ಮಾಡಿಸ್ತೀನಿ ಅಂತ ಹೇಳ್ಯಾರ ಸರ ಅವರು ಸ್ವಲ್ಪ ದಯ ತೋಡಿ ಮಾಡ್ರೆ ಸ್ವಲ್ಪ ನಮ್ಮ ಗುಡಿ ಪಿಡಿ ಇಂಪ್ರೂವ್ ಸ್ವಲ್ಪ ಕಟ್ಟಡ ಆಯ್ತಂತ ಸರ ಮುಂದಿನ ಪೀಳಿಗೆಗಳಿಗೆ ಸ್ವಲ್ಪ ಇದು ಹುಡ್ತದೆ ಸರ್ ಭಕ್ತಿ ಎಲ್ಲ ದೇವರು ದೇನ್ರು ಅಂದ್ರೆ ಏನಂತೇಳಿ ಇಲ್ಲಿಕಂದ್ರೆ ಇದಿಷ್ಟೇ ಹಳಿದೆ ಅಷ್ಟೇ ಇಟ್ಕೊಂಡು ಕೂತೇವು ಅಂದ್ರೆ ಇದು ಸರ್ ಇದು ನಮ್ಮ ಊರಂದ್ರೆ ಉಸ್ಮನ್ ಜಮಾ ಹಾಕಿ ಪಟ್ಟಿ ಹಾಕೋರು ಅಷ್ಟು ಆಗಲ್ಲ ಸರ್ ಸಣ್ಣ ಊರು ಐತಿ ಇದು ದೊಡ್ಡ ಕೋಟಿಗಟ್ಟಲೆ ಫಂಡ್ ಬೇಕು ಸರ್ ಇದು ಗುಡಿ ಇಂಪ್ರೂವ್ ಆಗ್ಬೇಕಾದ್ರೆ ಅದಕ್ಕೆ ನಾವು ಆಗೋದನ್ನು ಸ್ವಲ್ಪ ಗೌರ್ಮೆಂಟ್ ಯಾರೇ ಅಲ್ಲಿ ಸ್ವಲ್ಪ ಸಹಾಯಧನ ನಮಗೆ ಮಾಡಿದ್ರೆ ನಾವಿಷ್ಟು ಊರಂದವ್ರು ಹಾಕಿ ಸ್ವಲ್ಪ ಗುಡಿ ಸ್ವಲ್ಪ ಚಂದ ವಿಜೃಂಭಣೆ ಮಧ್ಯೆ ಮಾಡಿದೆವು ಅಂದ್ರೆ ಮುಂದೆ ನಮ್ಮ ಮುಂದೆ ಪೀಳಿಗೆಗಳಿಗೆ ದೇವಸ್ಥಾನ ಸರ್ ದೇವರ ಬಳಿ ಸಂಗಮೇಶ್ವರ ಅಂತ ಹೇಳಿ ಸರ್ ಭಾಳ ಶಕ್ತಿ ಇದೆ ಸರ್ ದೇವಸ್ಥಾನ ಇಲ್ಲಿ ಯಾರು ದುಡ್ದನ ಅವನಿಗೆ ಅನ್ನ ಕೊಟ್ಟಾನ ಸರ್ ನಮ್ಮ ಊರಿಗೆ ಮೊದಲು ಗಂಜಿಗೆ ದಿಕ್ಕಿದ್ದಿಲ್ಲ ಸರ್ ಆ ಊರಿಗೆ ಹೋದ್ರೆ ಈ ಊರಿಗೆ ಹೋದ್ರೆ ದೊಡ್ಡವ್ರು ಹೇಳ್ತಾರೆ ಸರ್ ಮಾವೂರು ಚಿನ್ಮಳಿ ಅಲ್ಲಿ ಹೋದ್ರೆ ಬೈದ್ರ ಸರ್ ಸಂಗಾಪುರಕ್ಕೆ ಬಂದವ್ರು ಕೂಳಿಗಾಗಿ ಅಂತೇಳಿ ಎಂದ ಈ ಸಂಗಪ್ಪಂದು ಸೇವೆ ಮಾಡಿ ಜಾತ್ರೆ ಚಾಲು ಮಾಡಿದ್ರೆ ಅನ್ನ ತುಂಬಿ ತೊಳ್ಕಾಡಕತ್ತ ಸರ್ ಅದಕ್ಕೆ ನಾವು ಇಬ್ಬರು ಜಾತ್ರೆ ಮಾಡಿದ್ವಿ ಹಿಂಗಾಗ್ಯದ ಅವನಿಗೆ ಚಂದ ನಾವು ಅರಮನೆಯಾಗ ಇಟ್ಟೇವು ಅಂದ್ರೆ ನಮಗೆ ಅರಮನೆಯಾಗ ಅವ ಸಂಘ ಬಿಡ್ದಂತ ನಮಗೆ ಆಶಯ ಸರ್ ಆದ ಕಾರಣ ನಾವು ಕೇಳ್ಕೋದಷ್ಟೇ ಸ್ವಲ್ಪ MLA ಸಾಕು ದಯಮಾಡಿ ನಮಗೆ ಫಂಡ್ ಜಲ್ದಿ ರಿಲೀಸ್ ಮಾಡಿಕೊಟ್ರೆ ಎಷ್ಟು ಆದಷ್ಟು ಮಾಡಿಕೊಟ್ರೆ ನಾವು ಕೆಲಸ ಚಾಲು ಮಾಡ್ಬೇಕಂತ ಆಸೆ ಸರ್ ಈ ಊರು ಪಟ್ಟಿಯಲ್ಲಿ ಆಗಲ್ಲ ಸರ್ 50,000 60,000 ರೂಪಾಯಿ ಪಟ್ಟಿ ಹೇಳ್ತಾರೆ ಸರ್ ಬೇಡ ಅಲ್ಲ 1 ಲಕ್ಷ ರೂಪಾಯಿ ಹೇಳ್ತಾರೆ 1 ಲಕ್ಷದಾಗ ಏನೂ ಆಗಲ್ಲ ಸರ್ ಈಗಿನ ಕಾಲದಾಗ ಒಂದು ಸಿಮೆಂಟ್ ಬರಲ್ಲ ಒಂದು ಏನೂ ಬರಲ್ಲ ಸ್ವಲ್ಪ ದಯಾಳುಗಳು ಏನಾದರೂ ಕಡಿಮೆ ತೋಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಗುಡಿ ಭಾಳ ವಿಜೃಂಭಣೆಯಿಂದ ಕಟ್ಟಿ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಂತ ನಾನು ಕೇಳ್ಬೋದು. ಹಳಿ ಊರ ಹೆಸರು ಕೆಕ್ಕರ ಸಾವಳಗಿ ರೀ ಇದು ಸಂಗಮೇಶ್ವರ ದೇವಸ್ಥಾನ ರೀ ಮೊದಲಿದು ಸಾತೇಶ್ವರ ಅಂತ ಐತ್ರಿ ಅದು ಹೆಸರು ಈಗ ಇತ್ತಿತ್ತಲಾಗಿ ಕೆಕ್ಕರ ಸಾವಳಗಿ ಊರ ಬೇರೆ ಕಡೆಗೆ ಐತ್ರಿ ಇದು ಸಂಗಾಪುರ ಅಂತ ಹೇಳಿ ಇಲ್ಲಿ ಬಂದ ಬಳಿಕ ಸಂಗಮೇಶ್ವರ ಅಂತ ಹೆಸರು ಪಡ್ತದೆ ರೀ ಆಯಿತಾ ಇದು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಗುಡಿ ಮುಖ ಉತ್ತರ ದಿಕ್ಕಿಗೆ ಅದ ರೀ ಪಶ್ಚಿಮ ದಿಕ್ಕಿಗೆ ಏನದ ನದಿ ಅದ ಭೀಮಾ ನದಿ ರೀ ಆಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಏನದ ಕೂಡ್ಲ ಹರಿತದೆ ರೀ ಎರಡು ಕಡೆ ಜಾತ್ರಾ ನೋಡ್ರಿ ಇದು ಪ್ರತಿ ವರ್ಷ ಜరుగుತ್ತದೆ ರೀ ಜಾತ್ರಾ ಶೆಟ್ಟಿ ಅಮಾಶ್ಯದ 11 ದಿವ್ಸಕ್ಕೆ ರೀ 11ನೇ ದಿವ್ಸಕ್ಕೆ ಚಂತಾನ ಏನಪ್ಪ ಅಂತ ಅಡುಗೆ ಊಟ ಪ್ರಸಾದ ಆಗ್ತದೆ ಸಂಜೆಗೆ 10 ಗಂಟೆಗೆ ಪುಟು ಆಗ್ತದೆ ರೀ ಬೆಳಗ್ಗೆ 6 ಗಂಟೆಗೆ ಏನದು ಅಗ್ಗಿ ಪ್ರವೇಶ ಆಗ್ತದೆ